ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿದೆ. ಸಭೆಯಲ್ಲಿ ಅನೇಕ ಕೇಂದ್ರದ ಮತ್ತು ರಾಜ್ಯದ ನಾಯಕರುಗಳು ಭಾಗಿಯಾಗಿದ್ರು. ಇದರಲ್ಲಿ ಪ್ರಮುಖವಾಗಿ ಒಟ್ಟು 6 ನಿರ್ಣಯಗಳನ್ನು ರಾಜ್ಯ ಸರ್ಕಾರದ ವಿರುದ್ಧ ತೆಗೆದುಕೊಳ್ಳಲಾಗಿದೆ. 2028ರಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದು ಕೂಡ ಇದರಲ್ಲಿ ಒಂದು ಸಂಕಲ್ಪ ಆಗಿದೆ. ಆ ಸಂಕಲ್ಪದ ಜೊತೆಗೆ ಇನ್ನೂ ಕೆಲವು ಪ್ರಮುಖವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಆ ನಿರ್ಧಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಇರಬಹುದು, ಇತರ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಈ ಒಂದು ಕಾರ್ಯಕಾರಿಣಿ ಬಿಜೆಪಿ ಹೊಸ ಹುಮ್ಮಸ್ಸನ್ನ ಕೊಟ್ಟಿದೆ. ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬಗ್ಗೆನೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೇಗೆ ಹೋಗ್ಬೇಕು, ಹೇಗೆ ಮುಂದಿನ ಹೋರಾಟ ನಡೆಸಬೇಕು ಅನ್ನೋದ್ರ ಕುರಿತಂತನೂ ಕೆಲವು ಚರ್ಚೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ನಮಗೆ ಸಿಗ್ತಾ ಇರೋದು. ಪ್ರಮುಖವಾದ 6 ಸಂಕಲ್ಪ ಏನ್ ತಗೊಂಡಿದ್ದಾನೆ ನಿರ್ಣಯ ಅದು ಯಾವ್ದ್ಯಾವ್ದು ಅಂತ ಅಂದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರದ ವಿರುದ್ಧ ಖಂಡನ ನಿರ್ಣಯ, ಇವೆಲ್ಲವೂ ಕೂಡ ಅದರಲ್ಲಿ ಸೇರಿದೆ. ಗಜೇಂದ್ರ ಸಿಂಗ್ ಶೆಖಾವತ್ ಉದ್ಘಾಟನೆ ಮಾಡಿದ್ರು. ಸಮಾರೋಪವನ್ನ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಗಳು ಮಾಡಿದ್ದಾರೆ. 6 ನಿರ್ಣಯ ಅಂತ ಹೇಳಿದ್ರೆ ಆ ನಿರ್ಣಯದಲ್ಲಿ ಒಂದು ಸರ್ಕಾರದ ವೈಫಲ್ಯ, ಅಬಕಾರಿ ಹಗರಣ, ನಿರಂತರವಾಗಿ ಬಿಜೆಪಿ ಅದರ ಬಗ್ಗೆ ಮಾತಾಡ್ತಾ ಇದೆ. SC SC TSP ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಿರೋದು, ಒಳ ಮೀಸಲಿನ ವರ್ಗೀಕರಣ, ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳೋದು, ಜೊತೆಗೆ ಎ ಖಾತಾ ಬಿ ಖಾತಾ ಮೂಲಕ ಭ್ರಷ್ಟಾಚಾರ, ಕಸದ ಅವ್ಯವಹಾರ, ಇದನ್ನು ಸೇರಿ ಒಟ್ಟು 6 ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಈ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ನ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಬಿಜೆಪಿ ರಾಜ್ಯದಲ್ಲಿ ಒಂದು ವಿಚಾರಹೀನವಾಗಿತ್ತು, ಯಾವುದೇ ವಿಚಾರ ಅದಕ್ಕೆ ಹೋರಾಟ ಆಗಲಿಲ್ಲ ಮತ್ತು ಆಂತರಿಕ ಕ್ಷೋಭೆ ಅದರಲ್ಲಿ ಇತ್ತು. ಈಗಲೂ ಕೂಡ ಅದಿದೆ, ಬಣಗಳು ಬಹಳಷ್ಟು ತಿಂದು ಬಿಟ್ಟಿದೆ ಪಕ್ಷವನ್ನ. ಇದೆಲ್ಲವನ್ನ ಈ ಕಾರ್ಯಕಾರಿಣಿ ಸಭೆ ಮೆಟ್ಟಿ ನಿಂತು ಹೊಸದಾದ ಹುರುಪನ್ನ ನೀಡಬಹುದಾ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತ್ತು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಒಂದು ಕಾಯಕಲ್ಪ ಸಿಗ್ಬೋದಾ? ಏನ್ ಅನ್ಸುತ್ತೆ? ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಆಗಿರ್ಬೋದು, SC SC TSP ಅನ್ನೋದನ್ನ ಅಬಕಾರಿ ಹಗರಣ ಅಥವಾ ಒಳ ಮೀಸಲು ವರ್ಗೀಕರಣ, ಇವೆಲ್ಲ ಹೋರಾಟ ಕಡೆ ಇದೆ. ಇದು ಬಿಜೆಪಿಯ ಕಾರ್ಯಸೂಚನೆ. ಹಾಗಾಗಿ ಇದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ಅಂತ ಇತ್ತು. ಇದ್ರ ಬಗ್ಗೆ ಅವ್ರು ಹೋರಾಟವನ್ನು ರೂಪಿಸ್ತಾರೆ ಅಂತ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ವಿರುದ್ಧ ಅವರಿಗೆ ಹೋರಾಡ್ಲಿಕ್ಕೆ ಇರ್ತಕ್ಕಂತ ಕೆಲವು ಅಂಶಗಳಲ್ಲಿ ಇವು ಸಹ ಬಹಳ ಪ್ರಮುಖವಾದ. ಯಾಕಂದ್ರೆ ಇದ್ರ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ, ಸದನದಲ್ಲೂ ಮಾತಾಡ್ತಾ ಇದೆ, ಮತ್ತೆ ಹೊರಗೂ ಸಹ ಮಾತಾಡ್ತಾ ಇದೆ. ಆದ್ರೆ ಇಲ್ಲಿ ಇನ್ನೊಂದು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆದಂತ ಒಂದು ಅಂಶ ಏನಿದೆ, ಬಿಜೆಪಿ JDS ಮೈತ್ರಿ ಬಗ್ಗೆ. ಸ್ಪಷ್ಟವಾಗಿ ಮೈತ್ರಿಯನ್ನ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಮೈತ್ರಿ ಬಗ್ಗೆ ಯಾವ ಚರ್ಚೆಯನ್ನು ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದೆ. ಬಹುಶಃ ಈಗ ಒಂದು 2-3 ತಿಂಗಳ ಹಿಂದೆನೆ ದೇವೇಗೌಡರು ಹೇಳಿದ್ರು, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ, ನಗರ ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದ್ರು. ಆಮೇಲೆ ಕುಮಾರಸ್ವಾಮಿ ಅವರು ಸಹ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ತೀರ್ಮಾನವನ್ನು ಹೇಳ್ತೀವಿ ಅಂತ ಹೇಳಿದ್ರು. ಈಗ ಬಿಜೆಪಿ ಹೇಳ್ತಾ ಇದೆ, ಆ ಮೈತ್ರಿ ಬಗ್ಗೆ ಯಾವುದೇ ಚರ್ಚೆಯನ್ನ ಮಾಡಬೇಡಿ ಅಂತ ಹೇಳಿ. ಈಗ ಮೈತ್ರಿ ಇದೆ ಅಂತ ಅಂದ್ರೆ, ಮೈತ್ರಿ ಇದೆ ಅಂತ ಹೇಳಲಿಕ್ಕೆ ಯಾವುದೇ ಸಮಸ್ಯೆ ಇರಬಾರ್ದು. ಆದ್ರೆ ಮೈತ್ರಿ ಮಾಡಲ್ಲ ಅಂತಂದ್ರೆ ಆ ತೀರ್ಮಾನವನ್ನ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತಗೋಬೋದಾಗಿತ್ತು. ಆದ್ರೆ ಬಿಜೆಪಿ ಆ ತರದ ಯಾವುದೇ ತೀರ್ಮಾನವನ್ನ ತಗೋತಾ ಇಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ, ಕಾರ್ಯಕರ್ತರನ್ನ ಬೆಳೆಸುವಂತಹ ಸ್ಥಳೀಯ ಮುಖಂಡರಿಗೆ ಅವಕಾಶವನ್ನು ಕೊಡ್ತಕ್ಕಂತ ಒಂದು ಅವಕಾಶವೇ, ಒಂದು ಸಮಯ ಇದು. ಇಂತಹ ಒಂದು ಸಮಯವನ್ನ ಕಳೆದುಕೊಂಡ್ರೆ, ಅಂದ್ರೆ ಒಂದು ಹಳ್ಳಿನಲ್ಲಿ, ಒಂದು ಗ್ರಾಮ ಪಂಚಾಯತಿ ಅಂತಂದ್ರೆ ಒಂದು ಹಳ್ಳಿನಲ್ಲೇ 2 ಸೀಟ್ ಇರುತ್ತೆ, ಅಥವಾ ಒಂದು 3 ಹಳ್ಳಿ ಸೇರಿ ಒಂದು 2-3 ಸೀಟ್ ಇರುತ್ತೆ. ಇಷ್ಟು ಸಣ್ಣ ಮತದಾರ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಕೊಡದಿದ್ರೆ ಪಕ್ಷವನ್ನ ಕಟ್ಟೋದು ಕಷ್ಟ ಆಗುತ್ತೆ ಅನ್ನೋದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರಿಗೂ ಸಹ ಗೊತ್ತಿದೆ. ಮತ್ತು ಈ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದು ಬಹಳ ಕಷ್ಟದ ವಿಷಯ. ಪ್ರತಿ ಊರಿನಲ್ಲೂ, ಪ್ರತಿ ವಾರ್ಡ್ನಲ್ಲೂ ಒಬ್ಬ ನಾಯಕ ಇರ್ತಾನೆ, ಅಲ್ಲಿ ಬೂತ್ ಕಮಿಟಿ ಇರುತ್ತೆ, ಎಲ್ಲಾ ತರದ ನಾಯಕರು ಇರ್ತಾರೆ ಅಲ್ಲಿ ನಾವು ಯಾರಿಗೋ ಒಬ್ಬನಿಗೆ ನೀನ್ ಸುಮ್ನಿರು ಅಂತ ಹೇಳಿ ಇನ್ನೊಬ್ಬನಿಗೆ ಟಿಕೆಟ್ ಕೊಡ್ತೀವಿ ಅಂತ ಅಂದ್ರೆ ಅದು ಬೇರೆ ತರದ್ದೇ ಪರಿಣಾಮನ ಬೀರುತ್ತೆ, ಪಕ್ಷ ಸಂಘಟನೆಗೂ ಸಹ ಪರಿಣಾಮನ ಬೀರುತ್ತೆ. ಹಾಗಾಗಿನೇ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಪಂಚಾಯತ್ ರಾಜ್ ಚುನಾವಣೆ ಬಗ್ಗೆ ಯಾವುದೇ ಸ್ಪಷ್ಟವಾದ ನಿಲುವನ್ನ ಬಿಜೆಪಿಗೆ ಹೇಳೋಕ್ ಸಾಧ್ಯ ಆಗ್ತಾ ಇಲ್ಲ, ಮತ್ತು JDSಗೂ ಸಹ ಹೇಳೋಕ್ ಸಾಧ್ಯ ಆಗ್ತಾ ಇಲ್ಲ. ಯಾವ ತರದ ಪರಿಸ್ಥಿತಿ ಬರ್ಬೋದು ಅಂತ ಗೊತ್ತಿಲ್ಲ ಅದು. ಆದ್ರೆ 2028ರ ಚುನಾವಣೆಗೆ ಮೈತ್ರಿ ಆಗುತ್ತೆ ಇಲ್ಲ ಅನ್ನೋದನ್ನ ಈಗ್ಲೇನೆ ಸ್ಪಷ್ಟವಾಗಿ ಹೇಳೋದು ಕಷ್ಟ ಆಗುತ್ತೆ. ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಾತ್ರ ಮೈತ್ರಿ ಮಾಡ್ಕೊಳ್ಳೋದು ಕಷ್ಟ ಆಗಿದೆ, ಕಾರ್ಯಕರ್ತನ ಉಳಿಸ್ಕೋಬೇಕಾಗಿದೆ. ಮತ್ತು ಹಳೆ ಮೈಸೂರು ಭಾಗದಲ್ಲಿ ಏನಾದ್ರೂ ಮೈತ್ರಿ ಮಾಡ್ಕೋತೀವಿ ಅಂತಂದ್ರೆ JDSಗೆ ತುಂಬಾ ದೊಡ್ಡ ಪೆಟ್ಟಾಗತ್ತೆ ಅದು. ಮತ್ತು ಉತ್ತರ ಕರ್ನಾಟಕದಲ್ಲಿ JDSಗೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತಂದ್ರೆ ಬಿಜೆಪಿಗೆ ಅಲ್ಲಿ ಸಮಸ್ಯೆ ಆಗುತ್ತೆ. ಖಂಡಿತ ಮೈತ್ರಿ ವಿಚಾರದಲ್ಲಿ ಅದಾಗ್ಬೋದು. ಇನ್ನು ಬಿಜೆಪಿ ಆಂತರಿಕ ಒಂದು
ಬಣ ಬಡಿದಾಟ ಏನಿದೆ ಈಗಲೂ ಕೂಡ ಅದ್ ನಿಂತಿಲ್ಲ. ಯತ್ನಾಳು ಉಚ್ಚಾಟನೆ ಆಗಿದ್ದಾರೆ, ಅವ್ರ ಹೋರಾಟ ಹಾಗೆ ಮುಂದುವರಿಸಿದ್ದಾರೆ. ಪ್ರತಾಪ್ ಸಿಂಹ ತರದವರು ಟಿಕೆಟ್ಗಾಗಿ ಮತ್ತು ಮುಂದಿನ ರಾಜಕೀಯ ಭವಿಷ್ಯದ ಕುರಿತು ಯಾವ ಬಣದ ಜೊತೆಗೆ ಅಂತ ಅಲ್ಲೊಂದಿದೆ, ಈ ತರದ ಹೋರಾಟ ಇದೆ. ಹೀಗಿರೋ ಸಂದರ್ಭದಲ್ಲಿ ಮತ್ತು ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋ ಪಟ್ಟಿದೆ. ನವೆಂಬರ್ ತನಕ ಅವರ ಅಧಿಕಾರಾವಧಿ ಇರತ್ತೆ, ಆ ನಂತರ ಬದಲಾವಣೆ ಅಂತಾನು ಹೇಳ್ತಿದ್ದಾರೆ, ಮತ್ತೆ ಉಳಿಸ್ಕೊಳ್ಬೇಕು ಅಂತ ಅವ್ರ ಪ್ರಯತ್ನದಲ್ಲಿದ್ದಾರೆ. ಅದೆಲ್ಲದಕ್ಕೆ ಏನಾದ್ರೂ ಒಂದು ಪರಿಹಾರದ ರೂಪವಾಗಿ, ಒಗ್ಗಟ್ಟಿನ ಹೋರಾಟದ ರೂಪವಾಗಿ ಕಾರ್ಯಕಾರಿಣಿ ಸಹಾಯ ಮಾಡಬಹುದಾ? ಈ ಕಾರ್ಯಕಾರಿಣಿಯಲ್ಲಿ ಪರೋಕ್ಷವಾಗಿ ಒಂದು ಸೂಚನೆ ಹೊರಬಿದ್ದಿದೆ. ರಾಧಾ ಮೋಹನ್ ದಾಸ್ ಅವರು ಹೇಳಿದ್ದಾರೆ, 2028ರ ಚುನಾವಣೆಯನ್ನ ನಾವು ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಮಾಡ್ತೀವಿ ಅಂತೇಳಿ. 2028ರ ಚುನಾವಣೆಯನ್ನು ಸಹ ಈಗಲೇ ಹೇಳ್ತಾ ಇದ್ದಾರೆ ಅವರು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಬಿ.ವೈ. ವಿಜಯೇಂದ್ರ ಅವ್ರನ್ನ ಉಳಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಬಿಜೆಪಿಯಲ್ಲಿ ಒಂದು ಬಣ ನಿರಂತರವಾಗಿ ಮಾಡ್ತಾನೆ ಇದೆ, ಅವ್ರು ಬೇಕು ಅಂತ ಹೇಳಿ. ಆದ್ರೆ ಅಷ್ಟೇ ಪ್ರಬಲವಾಗಿ ವಿಜೇಂದ್ರ ಅವ್ರು ಬೇಡ ಅಂತಕ್ಕಂಥ ಪ್ರಯತ್ನಗಳು ಸಹ ಯತ್ನಾಳ್ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಇನ್ನು ಜಾರಕಿಹೊಳಿ ಆಗಿರ್ಬೋದು, ಹೀಗೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಬಹಳಷ್ಟು ಜನ ಆ ಪ್ರಯತ್ನವನ್ನು ಸಹ ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ಮತ್ತು ಇತರ ನಾಯಕರು ಸೇರ್ಕೊಂಡಿದ್ದಾರೆ. ಆದ್ರೆ ಇವರಿಗೆ ಧ್ವನಿ ಇಲ್ಲ, ಇವರ ಧ್ವನಿಗೆ ಫಲ ಇಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಈ ವಿಜೇಂದ್ರ ಅವರ ಬಣ ಅಥವಾ ಯಡಿಯೂರಪ್ಪನವರ ಬೆಂಬಲಿಗ ಬಣ ಏನಿದೆ ಅದು ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಬಣ ರಾಜಕಾರಣ ಏನಾದ್ರೂ ಶಮನ ಆಗದೆ ಇದ್ರೆ, ಈ ರಾಜ್ಯ ಕಾರ್ಯಕಾರಿಣಿಯಲ್ಲೂ ಸಹ ಅದಕ್ಕೆ ಉತ್ತರ ಸಿಗದೆ ಇದ್ರೆ ಮುಂಬರುವ ಚುನಾವಣೆಗಳಲ್ಲಿ ದೊಡ್ಡ ಪೆಟ್ಟನ್ನ ಬಿಜೆಪಿ ಅನುಭವಿಸಬೇಕಾಗುತ್ತೆ. ಅದು ಗೊತ್ತಾಗಿದೆ ಬಿಜೆಪಿ ಹೈಕಮಾಂಡ್ಗೆ. ಆ ಕಾರಣಕ್ಕಾಗಿಯೇ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರೆದು ಎಲ್ಲರಿಗೂ ಒಗ್ಗಟ್ಟಾಗಿರ್ಬೇಕು ಅಂತ ಒಗ್ಗಟ್ಟಿನ ಮಂತ್ರವನ್ನ ಅಲ್ಲಿ ಜಪಿಸಿ ಹೋಗಿದ್ದಾರೆ. ಆದ್ರೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಈಗ ಬರ್ತಕ್ಕಂಥ ಪಂಚಾಯತ್ ರಾಜ್ ಚುನಾವಣೆ, ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾತ್ರ ಅಲ್ಲ, ಇದ್ರಲ್ಲಿ ಏನಾದ್ರೂ ಯಶಸ್ಸು ಕಂಡ್ರೆ ವಿಜೇಂದ್ರ ಅವ್ರನ್ನ ಮತ್ತೆ ಬದಲಾಯಿಸೋದು ಬಹಳ ಕಷ್ಟ ಅಂತ ಹೇಳಿ ಅವರ ವಿರುದ್ಧ ನಿಂತಿರ್ತಕ್ಕಂಥ ಅಥವಾ ಅವ್ರ ವಿರುದ್ಧ ಧ್ವನಿತಿರ್ತಕ್ಕಂಥ ಬಣಕ್ಕೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಅವ್ರು ಇನ್ನು ಬೇರೆ ಏನ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಈ ಏನಿದೆ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಬಿಜೆಪಿಗೆ ಮುಂಬರುವ 2028ರ ಚುನಾವಣೆಗೆ ಒಂದು ದೊಡ್ಡ ತಾಲೀಮಿನ ಅಖಾಡ ಆಗಿರುತ್ತೆ. ಅಲ್ಲಿ ಒಗ್ಗಟ್ಟನ್ನ ತೋರಿಸ್ಬೇಕಾಗಿದೆ ಅವರು, ಮತ್ತೆ ಒಂದು ಫಲವನ್ನು ತಗೋಬೇಕಾಗಿದೆ, ಯಶಸ್ಸನ್ನು ತೋರಿಸ್ಬೇಕಾಗಿದೆ. ಇಲ್ಲ ಅಂತಂದ್ರೆ 2028ರ ಚುನಾವಣೆಗೆ ಬಿಜೆಪಿ ಈ ಬಣ ರಾಜಕಾರಣ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆನೂ ಇದೆ. ಆದ್ರೆ ಅವೆಲ್ಲವನ್ನು ಪರಿಹಾರ ಮಾಡ್ಲಿಕ್ಕೆ ಅಥವಾ ಒಂದೆಲ್ಲ ಸರಿ ಮಾಡ್ಲಿಕ್ಕಾಗಿ ರಾಜ್ಯ ಕಾರ್ಯಕಾರಿಣಿಯನ್ನು ಮಾಡಿದರೆ ಇದ್ರ ಫಲ ಏನಾಗುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಕೆಲವೇ ತಿಂಗಳಲ್ಲಿ ಗೊತ್ತಾಗುತ್ತೆ, ಕಾದ್ ನೋಡೋಣ ಇದ್ರ ಬಗ್ಗೆ. ಇಷ್ಟೊತ್ತು ಈ ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚ್ಕೊಂಡ್ರಿ ಹೊನ್ನಾಳಿ ಚಂದ್ರಶೇಖರ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಗಳನ್ನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.